ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂಥ ಒಂದು ಅನ್ಯಾಯದ ಬಗ್ಗೆ ಮಾತ್ರ ನಾನು ಬೆಳಕನ್ನು ಚೆಲ್ತಾ ಇರುವಂಥದ್ದು. ಬೆಂಗಳೂರು ಇಡೀ ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಬೆಂಗಳೂರಿಗೆ ಅತಿ ಹೆಚ್ಚಾಗಿ ಅಮೌಂಟನ್ನು ಕೊಡಬೇಕು, ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 10ರಿಂದ 12% ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಅಲ್ಲಿ 10 ರೂಪಾಯಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂಥ ಒಂದು ಪರಿಸ್ಥಿತಿ ಮುಂದೆವರಿಯುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದ್ದೀವೋ ಬರೋ ಒಂದು 3-4 ವರ್ಷ 5 ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತೇಳಿ ಹೇಳ್ತಾ, ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ.